ಸ್ವಾತಿ ಸ್ಪೆಷಲ್ ಫುಡ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ ಕೋನ್ ಸಾಂಬ್ರಾಣಿ ಕಡ್ಡಿ ಮನೇಲಿ ಹೆಂಗೆ ಮಾಡ್ಕೋಬೇಕು ಅಂತ ನಿಮ್ಗೆ ತೋರಿಸ್ತೀನಿ. ಬೇಕಾಗಿರೋ ಸಾಮಾನ್ ರೋಸ್ ಪೌಡರ್, ನಾವು ಅದು ಪೆಟಲ್ನ ಒಣಗಿಸ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೋಕೋ ಪೀಟ್ ತಗೊಳ್ತಾ ಇದ್ದೀನಿ, ಒಂದು ಕಪ್ಪಷ್ಟು. ತುಪ್ಪ ಒಂದು ಚಿಕ್ಕದೊಂದು 10 ರೂಪಾಯಿ ತಗೊಂಡಿದ್ದೀನಿ. ಆಮೇಲೆ ಗಂಧ ಮತ್ತೆ ಚಕ್ಕ ಲವಂಗ ಮತ್ತೆ ಸ್ಮೆಲ್ಗೋಸ್ಕರ ನಾವು ಗಂಧದ ಪೌಡ್ರ್ ಇನ್ನೊಂದು ತಗೊಂಡಿದ್ದೀನಿ. ಮತ್ತೆ ಅರಿಶಿನ ಸೆಗಣಿನಿ ನೀಟಾಗಿ ಒಣಸ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋ ವಿಧಾನ ಹೆಂಗೆ ಅಂತ ನಾವು ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ರೋಸ್ ಪೆಟಲ್ಸ್ನ ಒಂದು 3 ಡೇಸ್ ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಈ ಥರ ನೀಟಾಗಿ ರೋಸ್ ಪೆಟಲ್ ನೀಟಾಗಿ ಒಣಗಿದೆ. ಇದನ್ನು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಇವಾಗ ಸ್ಮೂತಾಗಿ ರೋಸ್ ಪೆಟಲ್ನ ನೀಟಾಗಿ ಈ ಥರ ಒಣಗಿಸ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡು ಒಂದು 3 ಡೇಸ್. ಚಕ್ಕ ಲವಂಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋಬೇಕು. ಸೆಗಣಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಒಂದು ಕಪ್ಪಷ್ಟು. ಅರಿಶಿನ ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಗಂಧ ಒಂದು ಸ್ಪೂನ್ ಅಷ್ಟು ಹಾಕ್ಕೋಬೇಕು. ಇನ್ನೊಂದು ಗಮ್ಮಂತ ವಾಸನಕ್ಕೋಸ್ಕರ ಇನ್ನೊಂದು ಗಂಧ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಅದು 1 ಸ್ಪೂನ್ ಅಷ್ಟು. ಕೋಕೋ ಪೀಟ್ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನ ಎಲ್ಲ ಕ್ಲೀನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ, ಒಂದು ಚಿಕ್ಕ ಪ್ಯಾಕೆಟ್ ಅಷ್ಟು. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಗೋಧಿ ಹಿಟ್ಟು ಥರ ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೋನ್ ಥರ ಮಾಡ್ಕೊಳ್ಳೋಣ. ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೊಂಡೆ. ಈ ಬಿಸಿಲಲ್ಲಿ 2 ಡೇಸ್ ನೀಟಾಗಿ ಒಣಗಿಸ್ಕೋಬೇಕು. ನೋಡಿ, 2 ಡೇಸ್ ನೀಟಾಗಿ ಬಿಸಿಲನ್ನು ಒಣಗಿಸ್ತಾ ಇದ್ದೀನಿ. 2 ಡೇಸ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಬಿಸಿಲಲ್ಲಿ 2 ಡೇಸ್ ಆಗಿದೆ, ಚೆನ್ನಾಗೇ ಒಣಗಿದೆ. ಕೋನ್ ಸಾಂಬ್ರಾಣಿಗೋಸ್ಕರ ನಾವು ರೆಡಿ ಮಾಡಿರೋದು. ಈಗ ದೇವರಿಂದ ಈಗ ಅಣಸು ತೋರಿಸಿ. ನೋಡಿ, ಚೆನ್ನಾಗಿ ಕೆಮಿಕಲ್ ಹಾಕಿಲ್ಲ, ನ್ಯಾಚುರಲ್ ಆಗಿ ರೋಸ್ ಪೆಟಲು ನಾವು ಮನೆಯಲ್ಲಿ ಸಿಕ್ಕೋ ವಸ್ತುವಿಂದಾನೇ ನಾವು ರೆಡಿ ಮಾಡಿರೋದು. ನೀವು ಒಂದ್ಸಾರಿ ಮನೇಲಿ ಟ್ರೈ ಮಾಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನಮ್ಮ ವಿಡಿಯೋ ನೋಡ್ತಾ ಇರೋಕ್ಕೆ ಧನ್ಯವಾದಗಳು. ಎಲ್ಲರಿಗೆ ಬಾಯ್, ಥ್ಯಾಂಕ್ ಯು.